ಈಗ ನೀನೇನು ಹೇಳ್ಬೇಡ, ನಾವು ಹೇಳ್ದಷ್ಟು ಕೇಳು ಅಷ್ಟೇ. ಲೋ ಸುಬ್ಬು, ಯಜಮಾನ್ರು ನೀನು ಹುಟ್ಟಿದಪ್ಪನ ಪ್ರೀತಿಯಿಂದ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಕಣೋ. ಎದುರು ಉತ್ತರ ಕೊಡದೆ ಅವ್ರು ಹೇಳ್ದಂಗೆ ಕೇಳಪ್ಪ. ಯಜಮಾನ್ರಿಗೆ ನನ್ನ ಕನಸಲ್ಲೂ ಎದುರು ಉತ್ತರ ಕೊಡಲ್ಲ ಕಣಪ್ಪ. ನಿಮಗೆಲ್ಲ ಖುಷಿ ಆಗುತ್ತೆ ಅಂದರೆ ನಾನು ಏನು ಬೇಕಂದ್ರೂ ಮಾಡ್ತೀನಿ. ಸುಬ್ಬು, ನೀನು ದೊಡ್ಡದಾಗೇನು ಮಾಡಬೇಕಾಗಿಲ್ಲ. ಈಗ ನೀನು ಕೇಕ್ ಕಟ್ ಮಾಡಿದ್ರೆ ನಮಗೆಲ್ಲ ಅಷ್ಟೇ ಸಾಕು. ಹೌದು ಹೌದು, ಈಗ ಕೇಕ್ ಕಟ್ ಮಾಡೋಣ. ಸರ್, ಒಂದು ನಿಮಿಷ ಸುಬ್ಬು, ಕೇಕ್ ಕಟ್ ಮಾಡೋಕ್ಕೂ ಮುಂಚೆ ನೀನು ನಾನು ಹೇಳಿದ ಕೆಲಸ ಒಂದು ಮಾಡಬೇಕು. ನನ್ನ ಅದೃಷ್ಟ ಯಜಮಾನ್ರೆ, ನೀವೇನು ಹೇಳಿದ್ರು ಮಾಡ್ತೀನಿ, ಹೇಳಿ. ಇವತ್ತಿನ ತನಕ ನನ್ನ ಸ್ವಂತ ಕೆಲಸ ಆಗಲಿ, ನನ್ನ ಪ್ರೊಫೆಷ್ನಲ್ ಕೆಲಸ ಆಗಲಿ, ನೀನು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಮಾಡಿದೀಯ. ಆದರೆ ಇವತ್ತೊಂದು ನಾನು ನೀನು ಕೇಳ್ತೀನಿ, ನನ್ನ ಸಂತೋಷಕ್ಕೆ ನೀನು ಮಾಡಲೇಬೇಕು. ಹೇಳಿ ಯಜಮಾನ್ರೆ, ನಾನು ಮಾಡ್ತೀನಿ, ಹೇಳಿ. ನೀನು ಈಗಲೇ ನನ್ನ ರೂಮ್ಗೆ ಹೋಗು. ಅಲ್ಲಿ ಒಂದು ಗಿಫ್ಟ್ ಇಟ್ಟಿದ್ದೀನಿ. ಅದನ್ನು ನೋಡಿದ್ರೆ ನಿನ್ಗೆ ಏನು ಮಾಡಬೇಕು ಅಂತ ನಿನಗೇ ಗೊತ್ತಾಗುತ್ತೆ. ನನಗೆ ಗೊತ್ತು ನಿನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ, ಆದರೆ ನನಗೋಸ್ಕರ ನಾನು ಇಷ್ಟಪಡೋ ಹಾಗೆ ಇವತ್ತು ನೀನಿರಬೇಕು. ಆಯ್ತು ಯಜಮಾನ್ರೆ. ಇವತ್ತೊಂದು ಸರ್ಪ್ರೈಸ್ ಕೊಡೋಣ, ಹೋಗು. ಬಟ್ಟೆ ತುಂಬ ಕಾಸ್ಟ್ಲಿ ಇರೋ ಥರ ಇದೆಯಲ್ಲ. ಇಷ್ಟು ಕಾಸ್ಟ್ಲಿ ಡ್ರೆಸ್ ನಾನು ಹಾಕ್ಬೇಕಾ? ಬೇಡ, ಇದು ನಂಗೆ ಸರಿ ಹೋಗಲ್ಲ. ಯಜಮಾನ್ರಿಗೆ ಹೇಳ್ಬೇಡ. ನನಗೆ ಗೊತ್ತು ನಿನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ, ಆದರೆ ನನಗೋಸ್ಕರ ನಾನು ಇಷ್ಟಪಡೋ ಹಾಗೆ ಇವತ್ತು ನೀನಿರಬೇಕು. ಏನಿದು ಸರ್ಪ್ರೈಸು? ನನಗೂ ಗೊತ್ತಿಲ್ಲ ಚಿಕ್ಕಮ್ಮ. ನಾನು ಅಪ್ಪ ಸೇರಿನೇ ಇಷ್ಟೆಲ್ಲ ಪ್ಲಾನ್ ಮಾಡಿರೋದು. ನಾನು ಇದೇ ಸುಬ್ಬುಗೆ ಸರ್ಪ್ರೈಸ್ ಅಂತ ಅನ್ಕೊಂಡೆ. ಆದರೆ ಅಪ್ಪ ನನಗೂ ಗೊತ್ತಿಲ್ಲ ಸುಬ್ಬುಗೇನೋ ಸರ್ಪ್ರೈಸ್ ಕೊಡ್ತಿದ್ದಾರೆ ಅನ್ಸುತ್ತೆ. ನಮ್ಮ ಸುಬ್ರಹ್ಮಣ್ಯನ್ ನೋಡ್ರಿ, ರಾಜ್ಕುಮಾರ ಅಂತರ ಕಾಣಿಸ್ತಿಲ್ವಾ? ಹೌದು ಕಣೆ. ನಿನ್ನ ಹೀಗೆ ನೋಡೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾಯಿದೆ ಕಣ. ನಿನ್ನನ್ನು ಯಾವತ್ತೂ ನಾನು ಪಿ ಎ ಅಂತಲೇ ನೋಡಿಲ್ಲ. ಬೇರೆ ಮಿನಿಸ್ಟ್ರಿಗಳು ಪಿ ಎ ನೋಡಿದಾಗೆಲ್ಲ ನಮ್ಮ ಸುಬ್ಬು ಯಾಕೆ ಈ ರೀತಿ ಇಲ್ಲ ಅಂತ ಅನ್ಕೋತಾ ಇದ್ದೆ. ಅದು ನಿನ್ನ ವ್ಯಕ್ತಿತ್ವ. ಆದರೂ ನಿನ್ನ ಹೀಗೆ ಒಂದ್ಸಲಿನಾದರೂ ನೋಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಈಗ ಸಮಾಧಾನ ಆಯಿತು. ಸುಬ್ಬು, ನೀನ್ ಈ ಡ್ರೆಸ್ ಅಲ್ಲಿ ಒಳ್ಳೆ ಹೀರೋ ತರ ಕಾಣಿಸ್ತಿದ್ಯಾ. ಸರಿ ಸರಿ ಸರಿ, ಈಗ ಕೇಕ್ ಕಟ್ ಮಾಡೋಣ. ಸುಬ್ಬು, ಮೊದಲು ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೋ. ಚೆನ್ನಾಗಿದೆಪ್ಪ. ಆ ದೇವರು ನಿನಗೆ 100 ವರ್ಷ ಆಯುಸ್ವರೆಗೆ ಕೊಟ್ಟು ಕಾಪಾಡ್ಲಪ್ಪ. ನಾನು ಹೇಳ್ತಿರ್ಲೋನೆ, ನಮ್ಮ ಸುಬ್ಬುಗೆ ರಾಜಯೋಗ ರಾಜ ಆಗಿದ್ದಾನೆ. ಯೋಗ ಬರಬೇಕಷ್ಟೇ.
ಯಜಮಾನ್ರೆ. ಹಾಂ ಹಾಂ, ಹೇಳಿ ಹೇಳಿ ಹೇಳಿ, ಒಳ್ಳೇದಾಗಿ ಒಳ್ಳೆ. ಒಳ್ಳೇದಾಗಲಿ. ನಿಮ್ಮ ತಂದೆ ತಾಯಿಗೆ ಮಾಡಿ. ಅಯ್ಯೋ, ಮೊದಲು ಯಜಮಾನ್ರಿಗೆ ತಿನ್ಸಪ್ಪ. ಅವ್ರು ನಿನಗೆ ದೇವ್ರಿಗಿಂತ ಹೆಚ್ಚು, ಅವ್ರಿಗೆ ತಿನ್ಸು. ಹ್ಯಾಪಿ ಬರ್ಡೇ. ಮೇಡಮ್, ಕೇಕ್. ಸುಬ್ಬು, ನನಗೆ ಇಲ್ಲಿ ನಾನು ಒಬ್ಳಿದ್ದೀನಿ, ನನಗೂ ಕೇಕ್ ತಿನ್ಸು. ಶ್ರಾವಣ, ಅಯ್ಯೋ ಯಜಮಾನ್ರಿ, ಇವೆಲ್ಲ ಬೇಡ ಯಜಮಾನ್ರಿ. ಸುಮ್ಮನಿರ್ಬೇಕು. ತುಂಬ ಖುಷಿ ಆಯಿತು. ನಿನ್ನಿಂದ ಇಂಥ ಪ್ರೀತಿ ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ನಿನ್ನಂಥ ಹುಡುಗನ ಪಡೆಯೋದಕ್ಕೆ ನಾವು ಅದೃಷ್ಟ ಮಾಡಿದ್ದೀವಿ. ಅಯ್ಯೋ, ದೊಡ್ಡ ಮಾತು ಯಜಮಾನ್ರೆ. ಅವನು ನಿಮ್ಮ ಮನೇಲಿ ಕೆಲ್ಸಕ್ಕಿರೋನು. ನೀವು ಕಾಲಲ್ಲಿ ತೋರಿಸಿದ್ನ ತಲೆ ಮೇಲೆ ಇಟ್ಕೊಂಡು ಮಾಡಬೇಕು ಅಂಥದ್ರಲ್ಲಿ ಅವನ ಬಗ್ಗೆ ಈಗೆಲ್ಲ ಮಾತಾಡ್ತಿದ್ದೀರಲ್ಲ. ತಪ್ಪೇನಿಲ್ಲ ಪದ್ಮನಾಭ ಅವರೇ, ಇದು ನನ್ನ ಮನಸ್ಸಿಂದ ಬರ್ತಿರೋ ಮಾತುಗಳು. ದುಡ್ಡುಗೋಸ್ಕರ ಕೆಲಸ ಮಾಡೋರು ಲಕ್ಷ ಜನ ಸಿಗ್ತಾರೆ, ಆದರೆ ಪ್ರೀತಿ, ವಿಶ್ವಾಸ, ಬಾಂಧವ್ಯಕ್ಕೋಸ್ಕರ ನಿಯತ್ತಿಂದ ಕೆಲಸ ಮಾಡೋರು ಸಿಗೋದು ತುಂಬ ಕಡಿಮೆ. ಸುಬ್ಬು, ಈ ಮನೇಲಿ ನೀನು ಎಲ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷವಾಗಿ ಇಟ್ಕೊಂಡಿರ್ತೀಯ. ಇವತ್ತು ಈ ಸಂತೋಷಕ್ಕೂ ನೀನೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಸುಬ್ಬು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಮೇಡಮ್. ನಿನ್ನಿಂದಾಗಿ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ನೆಪದಲ್ಲಿ ನಾನು ಅಪ್ಪ ತುಂಬ ಕ್ಲೋಸ್ ಆಗಿದ್ವಿ ಸುಬ್ಬು. ಇಲ್ಲಿಂದ ನನ್ನ ಒಳ್ಳೆ ದಿನಗಳು ಶುರು ಆಗ್ತಿದೆ ಅನಿಸ್ತಿದೆ. ಥ್ಯಾಂಕ್ ಯು ಸುಬ್ಬು, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಎಲ್ಲರೂ ಊಟಕ್ಕೆ ಹೋಗೋಣ. ಒಂದ್ ನಿಮಿಷ, ನಾನಿನ್ನೂ ಸುಬ್ಬು ಬಗ್ಗೆ ಏನು ಮಾತಾಡಿಲ್ಲ. ನಾನು ಸುಬ್ಬು ಬಗ್ಗೆ ಮಾತಾಡ್ಬೇಕು. ಸುಬ್ಬು, ನೀನಂದ್ರೆ ಇಲ್ಲಿ ಎಲ್ರಿಗೂ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಿನ್ನ ಇಷ್ಟಪಡ್ದಿರೋರು ಇಲ್ಲಿ ಯಾರಾದರೂ ಇದ್ದಾರಾ? ನೀನೇ ಹೇಳು ನೋಡೋಣ. ನಿನ್ನ ಜೊತೆ ಮಾತಾಡೋದಕ್ಕೆ, ನಿನ್ನ ಜೊತೆ ಓಡಾಡೋದಕ್ಕೆ, ನಿನ್ನ ಜೊತೆ ನಗ್ನಗ್ತಾ ಇರೋದಕ್ಕೆ ಇಲ್ಲಿ ಎಲ್ಲರೂ ಆಸೆ ಪಡ್ತಾರೆ. ಅದರಲ್ಲಿ ನಾನು ಒಬ್ಳು. ಹ್ಯಾಪಿ ಬರ್ಡೇ ಸುಬ್ಬು. ಇಂಥ ಮಾತುಗಳೆಲ್ಲ ನನ್ನ ಮನಸ್ಸಲ್ಲೂ ಇತ್ತು, ಆದರೆ ಬಾಯಲ್ಲಿ ಬರಲಿಲ್ಲ.
ನಾನು ಹೀಗೆ ಮಾತಾಡ್ಬೋದಿತ್ತಲ್ವಾ? ನನಗಿವತ್ತು ಜೀವನದಲ್ಲೇ ಮರೆಯೋಕ್ಕಾಗ್ದಿರೋಂಥ ದಿನ. ನನ್ನ ಲೈಫಲ್ಲಿ ಯಾರಾದರೂ ನೀನು ಯಾವುದು ಬೆಸ್ಟ್ ಡೇ ಅಂತ ಕೇಳಿದ್ರೆ ನಾನು ಇದನ್ನೇ. ಫೋಟೋ ತೆಗಿತೀನಿ. ಎಲ್ರು ಹಾಗೆ ರೀ, ಒಂದು ಸೆಲ್ಫಿ. ಯಜಮಾನ್ರೆ, ಊಟ ತುಂಬ ಚೆನ್ನಾಗಿತ್ತು. ಇಂಥ ಊಟ ನಾವು ಮಾಡೇ ಇರಲಿಲ್ಲ. ಎಲ್ಲ ನಮ್ಮ ಅದೃಷ್ಟ ಇವತ್ತು. ಕೂತ್ಕೊಳ್ಳಿ. ಆಯ್ತು. ಎಲ್ಲ ಅಡಿಕೆ ತೊಗೊಂಡ್ಬಿಟ್ರಾ? ಒಳ್ಳೇದು. ಊಟ ಅದ್ಭುತವಾಗಿತ್ತು. ಮಮ್ಮಿ, ಯಾಕೆ ಸುಮ್ಮನೆ ಹಾಗೆಲ್ಲ ಏನು ಹೇಳ್ತೀಯ? ಅದು ಊಟನ? ದರಿದ್ರ. ಹಂಗಲ್ಲ ಮಮ್ಮಿ, ಅದು ಮೃಷ್ಟಾನ್ನ, ಅಮೃತ ಅಮೃತ ಇದ್ದಂಗಿತ್ತು. ಹೌದು, ನೀವು ಉಪ್ಸಾರು ಸೊಪ್ಪಿನ ಸಾರು ದಿನ ತಿನ್ನೋ ಬಾಯಿಗೆ ತುಪ್ಪ ಹಾಕಿದ ಊಟ ಬಿತ್ತು ನೋಡಿ. ಊಟ ಅಂದರೆ ಅದು ಅದ್ಭುತ ಅದ್ಭುತ. ಅದರಲ್ಲೂ ನಮ್ಮ ಸುಬ್ಬು ಹುಟ್ಟಿದ ಹಬ್ಬದ ಊಟ ಇದೆಯಲ್ಲ, ಮರೆಯೋಕ್ಕೆ ಆಗಲ್ಲ. ಏನು ಸಿಕ್ಕಿದ್ರೇನು ಕಾಡೆಗೆ ಒಂದು ಬೆಳ್ಳಿ ಚಮಚ ಎತ್ತಿದ್ದಷ್ಟೇ ಲಾಭ. ಅದರಲ್ಲೂ ಗುಲಾಬ್ ಜಾಮೂನ್ ಇತ್ತಲ್ಲ, ಅದು ತುಂಬಾನೇ ಚೆನ್ನಾಗಿತ್ತಲ್ವೇನ್ರಿ? ಹೌದೌದು, ನೀನು 6 ಪೀಸ್ ಹಾಕೊಂಡು ತಿಂದಿಯಲ್ಲ, ಆವಾಗಲೇ ಗೊತ್ತು ಎಷ್ಟು ಚೆನ್ನಾಗಿದೆ ಅಂತ. ಅದನ್ನ ನಮ್ಮ ಶ್ರಾವಣಿನೇ ಮಾಡಿದ್ದು. ಸರಿ ಯಜಮಾನ್ರೆ, ನಾವು ಹೊರಡ್ತೀವಿ. ಏನು ಹೊರಡೋದ ಇಷ್ಟೊತ್ತಲ್ಲ? ಅಲ್ಲ ಕಣೋ ಪುಣ್ಯಾತ್ಮ, ಬರ್ಡೇ ಸೆಲೆಬ್ರೇಷನ್ಗೆ ಸಂಜೆ ಬರ್ತೀಯ ಅಂದ್ಕೊಂಡ್ರೆ ಮಿಡ್ ನೈಟ್ ಮಾಡಿದೆ. ಈಗ ಊಟ ತಿಂದು ಇಷ್ಟೊತ್ತಾಗಿದೆ. ಇನ್ನು 4 ಗಂಟೆ ಆದರೆ ಬೆಳಗಿನ ಜಾವ ಆಗುತ್ತೆ. ಏನು ಬೇಡ, ಇಲ್ಲೇ ಇದ್ದು ಬೆಳಗ್ಗೆ ಹೋಗಿ. ಅಯ್ಯಯ್ಯೋ, ಬ್ಯಾಡಿ ಯಜಮಾನ್ರೆ, ಮನೆ ಏನು ಮಹಾ ದೂರ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ, ನಾವು ಹೊರಡ್ತೀವಿ. ಪದ್ಮನಾಭ ಅವರೇ, ತುಂಬ ದಿನಗಳ ಮೇಲೆ ಮನೆಗೆ ಬಂದಿದ್ದೀರಾ. ಇವತ್ತಿಲ್ಲೇ ಇದ್ದು ಹೋಗಿ. ವಂದನಾ, ಅವ್ರಿಗೆ ಇರೋದಕ್ಕೆ ವ್ಯವಸ್ಥೆ ಮಾಡಿ. ಆದರೂ ಯಜಮಾನ್ರೆ, ನಾವೆಲ್ಲ ಅಲ್ಲಿ ಇಲ್ಲಿ ಅವೆಲ್ಲ ಮಾತೇ ಇಲ್ಲ. ಇವತ್ತು ಉಳ್ಕೊಂಡು ಬೆಳಗ್ಗೆ ಎದ್ದು ಹೋಗಿ. ಅಯ್ಯೋ, ಮೊದಲೇ ಹೇಳಿದ್ರೆ ಒಂದು ಜೊತೆ ನೈಟಿಲಾದರೂ ಇಟ್ಕೊಂಡ್ಬರ್ತಿದ್ದೆ. ಎಲ್ಲಿ ಬೇಕಾದರೂ ಮಲ್ಕೊಳ್ಳಿ. ಸುಬ್ಬುವನ ಮನೆ ಮಗ ಅಂದಮೇಲೆ ನೀವೆಲ್ಲರೂ ಮನೆಯವರೇ. ಯಾವುದೇ ಸಂಕೋಚ ಬೇಡ. ರಾತ್ರಿ ನೆಮ್ಮದಿಯಾಗಿ ಮಲಗಿ ಬೆಳಗ್ಗೆ ಹೊರಡಿ. ದೇವ್ರು ದೊಡ್ಡವನು. ಸುಬ್ಬುಗ್ ಏನು ಎಲ್ಲ ಕೊಡ್ತೀನಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಅಪ್ಪ. ಬರ್ತ್ಡೇ ಎಲ್ಲ ಚೆನ್ನಾಗಾಯ್ತಲ್ಲ, ಇನ್ನೇನಾದರೂ? ಹುಟ್ಟದಬ್ಬ ಮಾಡಬೇಕು ಅನ್ನೋ ಆಸೆ ನನಗೂ ಇತ್ತು. ನೀನೇ ಬಂದು ಕೇಳಿದಾಗ ಸಂತೋಷನೂ ಆಯಿತು. ನೀನೇ ಎಲ್ಲ ಕೆಲಸನೂ ಮಾಡ್ತೀನಿ, ನಮ್ಮ ಸಪೋರ್ಟ್ ಬೇಕು ಅಂತ ಕೇಳಿದಾಗ ನಾನು ಒಪ್ಕೊಂಡೆ. ಈಗ ಸುಬ್ಬು ಬರ್ಡೇ ಮುಗಿದೋಗಿದೆ. ಅದೇ ನೆಪ ಮಾಡಿಕೊಂಡು ನೀನು ಬರೋದಾಗಲಿ, ನನಗೆ ಹತ್ತಿರ ಆಗೋ ಪ್ರಯತ್ನ ಮಾಡೋದಾಗಲಿ ಮಾಡಬೇಡ. ಇನ್ನೇನಿದ್ರು ಸಾಲಿಗ್ರಾಮದಲ್ಲಿ ಮಾತ್ರ
ನಾನಪ್ಪ, ನೀನು ಮಗಳು. ಅದು ಬಿಟ್ಟು ನೀನು ಯಾವುದೇ ಕಾರಣಕ್ಕೂ ಸಲಿಗೆಯಿಂದ ಇರೋದು ನನಗಿಷ್ಟ ಇಲ್ಲ. ನನ್ನ ಮನಸ್ಸು ಬದಲಾಗಿಲ್ಲ. ಈ ಮನೆ ವಾತಾವರಣ ಬದಲಾಗಕ್ಕೆ ನಾನು ಬಿಡೋದು ಇಲ್ಲ. ಮೊದಲು ಹೇಗಿತ್ತೋ ಹಾಗೆ ಇದ್ಬಿಡ್ಲಿ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸುಬ್ಬು ಹುಟ್ಟದಬ್ಬ ತುಂಬ ಚೆನ್ನಾಗಾಯ್ತು. ಥ್ಯಾಂಕ್ಸ್. ಮಾಮ್, ನಾನು ಅಲ್ಲಿಗೆ ಬರಲ್ಲ. ಪದೇ ಪದೇ ನಂಗೆ ಕಾಲ್ ಮಾಡಬೇಡ. ನಾನು ಗೋವಾಗೆ ಹೋಗ್ತಿದ್ದೀನಿ. ನನಗೆ ತಲೆ ಕೆಟ್ಟೋಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಅನ್ಸಿದ್ಮೇಲೆ ವಾಪಸ್ ನಾನೇ ಬರ್ತೀನಿ. ಹೇಳ್ಬಿಟ್ಟು ಹೋಗಲ್ವಾ ಫೂಲ್ ಇವನು. ನನಗಿದ್ದ ಟೆನ್ಷನ್ಗೆ ಮನೆನೇ ಬಿಟ್ಟು ಹೋಗೋ ಯೋಚನೆ ಮಾಡಿದ್ದೆ ನಾನು. ನೋಡು ಮಾಡಿ, ಆತರ ಪಟ್ಟು ಏನೇನೋ ನಿರ್ಧಾರ ತಗೋಬೇಡ. ಚೀಪಾಗಿ ಐಡಿಯಾ ಮಾಡಿ ನನ್ನ ಲೆವೆಲ್ನು ಹಾಳು ಮಾಡಬೇಡ. ನಿನಗೆ ಮನ್ಸು ಸರಿ ಇಲ್ಲ, ಹೋಗಿದ್ಯಾ, ನಿನಗೆ ಯಾವಾಗ ಅನಿಸುತ್ತೋ ಆವಾಗ ವಾಪಸ್ ಬಾ. ಪೀಸ್ ಆಗಿರು. ಬಾಯ್. ನಾನು ಮ್ಯಾಡಿಗೆ ಚೀಪಾಗಿ ಐಡಿಯಾ ಮಾಡಬೇಡ ಅಂತ ಹೇಳಿ ನಾನು ಚೀಪಾಗಿ ಯೋಚನೆ ಮಾಡಿಬಿಟ್ನಲ್ಲ. ಅಲ್ಲ, ನಾನೇನು, ನನ್ನ ಲೆವೆಲ್ ಏನು? ನನ್ನ ಲೆವೆಲ್ಗೆ ಆಫ್ಟರ್ ಆಲ್ ಚಿನ್ನದ ಸರಾನ ಉಪಯೋಗಿಸ್ಕೊಂಡ್ಬಿಟ್ನಲ್ಲ. ಇನ್ನು ಮೇಲೆ ದೊಡ್ಡದಾಗೆ ಏನಾದರೂ ಯೋಚನೆ ಮಾಡಬೇಕು. ಕುತ್ತಿಗೆ ಕಾಕೋ ಚೈನ್ ಬಗ್ಗೆ ಅಲ್ಲ, ಕುತ್ತಿಗೆನೇ ಇಸ್ಕಿ ಪ್ರಾಣ ತೆಗಿಯೋ ಥರ ಪ್ಲ್ಯಾನ್ ಮಾಡಬೇಕು. ಸಾಕಾಗಲ್ಲ ಸಾಕಾಗಲ್ಲ, ಇನ್ನು ಜಾಸ್ತಿ ತಂಪಾಗಿರ್ಬೇಕು. ಹಿಮಾಲಯ, ಈ ಮಹಾಲಯದಲ್ಲಿ ಕೂತಂಗಾಗಬೇಕು ಅಲ್ವೇನೋ ಸುಂದ್ರಾಂತರಿದ್ರ. ಚಳಿಗೆ ಹೊಸ್ಕೊಂಡು ಕೂತ್ಕೊಂಡಿದ್ದೀರಾ, ಇನ್ನು ಜಾಸ್ತಿ ಮಾಡೋಂದ್ರೆ ಹೆಂಗೆ? ಏಯ್, ಅದೆಲ್ಲ ನಿಮ್ಗೆ ಯಾಕೋ? ನಾನು ಏನು ಹೇಳ್ತೀನೋ ಅದನ್ನು ನಾವು ಸುಮ್ಮನೆ ಒಯ್ತಾ ಇರು. ಅಲ್ಲ, ಬರ್ಬೇಕಾದ್ರೆ 2 ಪ್ಲೇಟ್ ಚಿಪ್ಸು, 2 ದೊಡ್ಡದು ಐಸ್ ಕ್ರೀಮ್ ತಗೊಂಡ ಬಾ. ಅದು ಇಂಥ AC ರೂಮಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿಂದ್ರೇನೆ ಒಂದು ಲೆವೆಲ್ ಕಣೋ ಸುಂದ್ರ ದರಿದ್ರ. ಹೋಗಪ್ಪ. ನಿನ್ನ AC ಹಾಕಿಲ್ವಾ? ಬಾಗ್ಲ ಕಡೋಗೋ. ಮಮ್ಮಿ, ರೂಮಲ್ಲಿ ಈ ರೀತಿದೆ, ಬಾತ್ರೂಮಲ್ಲಿ ಇದೇ ಥರ ಇದ್ರೆ ಮಜಾ ಇರುತ್ತಲ್ವಾ? ಅಂದಾಗೆ ಬಾತ್ರೂಮಲ್ಲಿ ಇವತ್ತಿನಾದ್ರೂ ಬಿಸಿಲು ಬರುತ್ತಾ? ಬರುತ್ತೆ ಕಣ. ಹಂಗೆ ಬಾತ್ರೂಮಲ್ಲಿ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲು ಇದೆ. ಸ್ವಿಮ್ಮಿಂಗ್ ಪೂಲ ಬಾತ್ರೂಮ್ ಅಲ್ಲ, ನಾನು ನೋಡಿದೆ. ಮಮ್ಮಿ, ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಬಾತ್ ಟಬ್ಬು. ಏನೋ ಒಂದು, ಅದು ಬಿದ್ದು ಒದ್ದಾಡ್ಬೋದಲ್ಲ, ಅದರಲ್ಲಿರೋ ಖುಷಿ ಯಾವುದ್ರಲ್ಲೂ ಸಿಗಲ್ಲ ಕಣ. ಅಲ್ಲೋ ಸುಂದ್ರ ದರಿದ್ರ, ಈ ಒಂದು ರಾತ್ರಿ ಮನೇಲಿ ಕಳೀತಾ ಇರೋದಕ್ಕೆ ಇಷ್ಟು ಸಂತೋಷ ಆಗ್ತಾ ಇದೆಯಲ್ಲ. ಇನ್ನು ಇಡೀ ಜೀವನ ಇಂಥ ಮನೆಯಲ್ಲಿ ಕಳೆದು ಬಿಟ್ರೆ ಹೆಂಗೋ ಆಗ್ಬೋದು. ಮಮ್ಮಿ, ಇಡೀ ಜೀವನ ಈ ಥರದ ಐಭೋಗದ ಮನೇಲಿ ನೀನು ಕಳಿಬೇಕು ಅಂತಂದರೆ ಅಷ್ಟು ದೊಡ್ಡ ಮನೆಯಿಂದನೇ ಹೆಣ್ಣು ತರಬೇಕು. ನನಗೂ ನೀನು ತಂದುಕೊಟ್ಟಿದ್ದೆ ನೋಡು, ಆ ಮನೆಯಿಂದ ಹೆಣ್ಣು ಅಂತ. ಕರ್ಮ. ನಿಜ ಬಾಯ್, ನಿನ್ನಂಥ ಮುಸುಡಿಗೆ ಆ ಹೆಣ್ಣು ಸಿಕ್ಕಿದ್ದೇ ಹೆಚ್ಚು. ದೊಡ್ಡ ಕೆಲಸದಲ್ಲಿದ್ದಾನೆ, ಅದು ಇದು ಮಾಡ್ತಾನೆ ಅಂತ ಎಲ್ಲ ಸುಳ್ಳು ಹೇಳಿ ನಿನ್ನ ಸಾಗಾಕೋದ್ರಲ್ಲೇ ನನಗೆ ಸಾಕಾಗೋಯ್ತು. ದೊಡ್ಡ ಮನೆಯಿಂದ ಹೆಣ್ಣು ತರಬೇಕಂತೆ. ಹೆಗಣ ಸಿಗುತ್ತೆ ನಿನಗೆ ಅಷ್ಟೇ ದೊಡ್ಡ ಮನೆಯಿಂದ. ಮತ್ತು ಯಾಕೆ ದೊಡ್ಡ ಮನೆ ಕನಸು ಕಾಣ್ತೀಯ? ಬಿಟ್ಬಿಡು. ಕನಸು ಕಾಣಬೇಕು ಕಣ. ಕನಸು ಕಾಣದೇ ಇರೋರು ಉದ್ಧಾರ ಆಗಲ್ಲ.
ಓಹೋ, ಗೊತ್ತಾಯ್ತು ನೀನು ಬೇರೆ ರೂಟಲ್ಲಿ ಯೋಚನೆ ಮಾಡ್ತಿದೀಯಾ ಅಂತ. ಆದರೆ ಮಮ್ಮಿ, ಸುಬ್ಬು ಶ್ರೀವಲ್ಲಿನ ಮದುವೆ ಆದರೆ ಈ ರೀತಿ ಜಮ್ಮಂತ ಇರೋದಕ್ಕಾಗಲ್ಲ. ಲೇ ದಡ್ಡ, ಅವನೇನಾದರೂ ಶ್ರೀವಲ್ಲಿ ಮದುವೆ ಮಾಡಿಕೊಂಡ್ರೆ ಸ್ಟೀಲ್ ತಟ್ಟೆಯಿಂದ ತಾಮ್ರ ತಟ್ಟೆಯಲ್ಲಿ ಊಟ ಮಾಡ್ಬೋದು ಅಷ್ಟೇ. ಆದರೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವಂಥ ವೈಭೋಗ ಸಿಗಬೇಕು ಅವನಿಗೆ ಅಂದರೆ ಇಂಥ ದೊಡ್ಡ ಮನೆ ಹುಡುಗಿ ಕೈ ಹಿಡಿಬೇಕು. ಸೋಮ್ನೀರ್ ಮಮ್ಮಿ, ಅದೆಲ್ಲ ಹಿಂಗೆ ಸಾಧ್ಯ ಆಗುತ್ತೆ ಅಂತ. ಇವನು ನೋಡಿದ್ರೆ ಸಾವಾಸ್ತಿನ ಸನ್ಯಾಸಿ ಕಟ್ಟ ಅಂತಾರಲ್ಲ, ಹಂಗೆ ಸುಬ್ಬು ಸಾವಾಸ ಯಾರಾದರೂ ಮಾಡಿದ್ರೆ ಸಂಸಾರಿನೂ ಸನ್ಯಾಸಿ ಥರ ಆಗ್ಬಿಡ್ತಾನೆ. ಇವನಂತೂ ದುಡ್ಡು ಬೇಡ, ಶ್ರೀಮಂತಿಕೆ ಬೇಡ, ದೊಡ್ಡವ್ರ ಸಾವಾಸ ಬೇಡ, ಅವ್ರ ಸೇವೆನೇ ಮಾಡ್ಕೊಂಡಿರ್ತೀನಿ ಅಂತಾನೆ. ಅವನು ಮಾತಾಡೋದು ಕೇಳಿದ್ಯಾ? ಅಯ್ಯೋ, ಅವನ ಮಾತನ್ನು ಕೇಳಿಬಿಟ್ರೆ ಎಂಥ ಸಂಸಾರಿನೂ ಸೀದಾ ಸನ್ಯಾಸಿಯಾಗಿ ಕನ್ವರ್ಟ್ ಆಗ್ಬಿಡ್ತಾನೆ. ಅಂಥದ್ರಲ್ಲಿ ಇವನು ಈ ದೊಡ್ಡ ಮನೆ ಹುಡುಗಿನ ಹೆಂಗೆ ಮಮ್ಮಿ ಮದುವೆ ಆಗ್ತಾನೆ? ಅದೆಲ್ಲ ಋಣಾನು ಬಂಧ ಕಣೋ. ಇಂಥರ್ನೇ ಮದುವೆ ಆಗ್ತೀವಿ ಅಂತ ಎಲ್ಲೂ ಬರೆದಿರೋದಿಲ್ಲ. ಆದರೆ ನನಗೆ ಈ ಮನೆಯಲ್ಲಿ ಏನೋ ಒಂದು ಶಕುನ ಕಾಣಿಸ್ತಾ ಇದೆ. ನಮ್ಮ ಸುಬ್ರಹ್ಮಣ್ಯ ಶ್ರಾವಣಿ ಮಧ್ಯೆ ಏನೋ ಒಂದು ಲಿಂಕ್ ಇದೆ. ಅಂದರೆ ಸುಬ್ರಹ್ಮಣ್ಯನ ಮೇಲೆ ಈ ಶ್ರಾವಣಿಗೆ ಸಣ್ಣದಾಗಿ ಮನಸ್ಸಾಗಿದೆ. ನಾನು ಮೊದಲಿಂದನೂ ಅವ್ರಿಗಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಅಷ್ಟಿಲ್ದೇ ಅವನಿಗೆ ಇಷ್ಟೆಲ್ಲ ಮಾಡ್ತಾಳೆ ಅವಳು. ನಿಂಗೆ ಇದೆಲ್ಲ ಹೆಂಗೆ ಗೊತ್ತಾಯ್ತು ಅಂತ? ರವಿ ಕಾಣದ್ದನ್ನ ಕವಿ ಕಂಡ, ಕವಿ ಕಾಣದ್ದನ್ನ ಈ ಕಾಂತಮ್ಮ ಕಂಡ್ಲು ಅಂತ. ನಾನು ಅಂದ್ಕೊಂಡ ಹಾಗೆ ಏನಾದರೂ ನಡೆದು ಬಿಡ್ತು ಅಂದರೆ ಮೊಸರನ್ನ ಕಾಸೆ ಪಟ್ಟಿದ್ದ ನಮಗೆ ಭ್ರಷ್ಟಾಂತ ಸಿಕ್ಕಂಗಾಗ್ಬಿಡುತ್ತೆ. ಕಾಂತ